ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾನಿವತ್ತು ನಿಮಗೆ ಒಂದು ಆರೋಗ್ಯಕರವಾದ ಅಡುಗೆ ಹೇಳ್ಕೊಡ್ತೀನಿ. ನೋಡಿ, ಇದು ಹೊನಗನೆ ಸೊಪ್ಪು ನಮ್ಮ ಟೆರೆಸ್ನಲ್ಲಿ ನಾವು ಬೆಳೆಸ್ಕೊಂಡಿದ್ದೀವಿ. ಈ ಸೊಪ್ಪನ್ನ ನಾವು ಬೇರ್ ಸಹಿತ ಕೀಳಬಾರ್ದು, ಹೀಗೆ ಮೇಲ್ಮೇಲೆ ಸ್ವಲ್ಪ ಕುಡಿ ಥರ ಕಟ್ ಮಾಡ್ಕೊಬೇಕಾಗತ್ತೆ. ಸಾಮಾನ್ಯವಾಗಿ ಈ ಸೊಪ್ಪನ್ನ ದಕ್ಷಿಣ ಭಾರತದ ಹಳ್ಳಿಗಾಡಿನ ಪ್ರದೇಶದಲ್ಲಿ ನೀವು ನೋಡ್ಬೋದು. ಈ ಸೊಪ್ಪು ನಾಟಿ ಹೊನಗನೆ, ಬಿಳಿ ಹೊನಗನೆ ಕೂಡ ಇರುತ್ತೆ, ಸ್ವಲ್ಪ ಎಲೆ ಉದ್ದುದ್ದಾಗಿರುತ್ತೆ. ಹಾಗೂ ಇದು ನೋಡಿ ಕೆಂಪು ಹೊನಗನೆ, ಇದು ಕೂಡ ಎಷ್ಟು ಚೆನ್ನಾಗಿ ಸೊಂಪಾಗಿ ಬೆಳೆದಿದೆ ನೋಡಿ. ಒಂದು ಥರ್ಮೋಕೋಲ್ ಕಂಟೈನರ್ನಲ್ಲಿ ನಾವು ಬೆಳೆಸ್ಕೊಂಡಿದ್ದೀವಿ. ಇದೇನು ಬೇರು ಕೂಡ ಜಾಸ್ತಿ ಕೊಡಲ್ಲ, ತುಂಬ ಸುಲಭವಾಗಿ ಬೆಳೆಸ್ಕೊಬೋದು. ಒಂದು ಕಡ್ಡಿ ಹಾಕಿದ್ರೆ ಸಾಕು, ಎಷ್ಟು ಚೆನ್ನಾಗಿ ಸೊಂಪಾಗಿ ಹಬ್ಕೊಳ್ಳುತ್ತೆ. ನಮ್ಮ ಟೆರೆಸ್ನಲ್ಲಿ ಬೆಳೆದಿರೋ ಸೊಪ್ಪುಗಳ ವಿಡಿಯೋ ಈ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿದೆ, ತಪ್ಪದೆ ನೋಡಿ. ಒಂದು ತಟ್ಟೆ ತುಂಬ ಸಿಕ್ಕಿದೆ ನೋಡಿ ಸೊಪ್ಪು. 4 ಜನ ಆರೋಗ್ಯಕರವಾದ ಈ ಅಡುಗೆನ ಇವತ್ತು ಸವಿಬೋದು. ಒಂದು ಸಲ ಈ ಸೊಪ್ಪು ಹಾಕಿದ್ರೆ ನಮಗೆ 3ರಿಂದ 4 ಬೆಳೆ ಸಿಗುತ್ತೆ. ತಡ ಮಾಡೋದಕ್ಕೆ ಬೇಗ ಅಡುಗೆ ಶುರು ಮಾಡೋಣ. ನೋಡಿ, ಸೊಪ್ಪನ್ನೆಲ್ಲ ಒಂದು 2-3 ಸಲ ಚೆನ್ನಾಗಿ ನೀರಿನಲ್ಲಿ ತೊಳೆದಿದ್ದೀವಿ. ಎಷ್ಟು ಎಳೆದಾಗಿದೆ ನೋಡಿ, ಆ ಕಡ್ಡಿ ನೋಡಿದ್ರೆ ಗೊತ್ತಾಗತ್ತೆ. ಸೊಪ್ಪು ಬೇಯಕ್ಕೂ ತುಂಬ ಸಮಯನೂ ತಗೊಳ್ಳಲ್ಲ. ಹೊನಗನೆ ಸೊಪ್ಪು ಬಸ್ಸಾರು ಮಾಡಲು ಮೊದಲನೇದಾಗಿ 1 ಕಪ್ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರ್ನಲ್ಲಿ ಒಂದು 2 ವಿಷಲ್ ಕೂಗಿಸ್ಕೊಳ್ಳೋಣ. 3/4 ಭಾಗ ಬೇಳೆ ಬೇಯಬೇಕು. ಬೇಳೆ ಬೇಯೋಷ್ಟರಲ್ಲಿ ಬಸ್ಸಾರಿಗೆ ಮಸಾಲ ತಯಾರಿಸ್ಕೊಳ್ಳೋಣ. ಮೊದಲನೇದಾಗಿ ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಮೆಣಸು ಹಾಕ್ಕೊಳ್ಳಿ, ಕರಿಮೆಣಸು, ಹಾಗೆ ಜೀರಿಗೆ, ಅರ್ಧ ಈರುಳ್ಳಿ ಹಾಕಿ ಬಾಡಿಸಿ. ಬಸ್ಸಾರು ಎಲ್ಲ ಸೊಪ್ಪಿನಲ್ಲೂ ಮಾಡ್ಬೋದು, ತುಂಬ ರುಚಿಯಾಗಿರುತ್ತೆ. 6ರಿಂದ 8 ಬೆಳ್ಳುಳ್ಳಿ ಸೇರಿಸಿ, ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಹಸಿ ಕಾಯಿ ತುರಿ ಹಾಕಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಸೊಪ್ಪಿಗಿಂತ ವಿಭಿನ್ನವಾಗಿ ಕುಂಬಳಕಾಯಿ ಹಾಕಿ ತಾಳ್ದ ಬಸ್ಸಾರು ಅಂತ ಮಾಡಿದ್ವಿ. ನೀವು ಆ ರೆಸಿಪಿ ಟ್ರೈ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈರುಳ್ಳಿ, ಕಾಯಿ ತುರಿ ಎಲ್ಲ ಚೆನ್ನಾಗಿ ಬಾಡಿಸಿದ್ದಾಯಿತು. ಈಗ 2 ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ಅಥವಾ ಹುಳಿ ಪುಡಿ ಹಾಕಿ. 1/4 ಟೀ ಸ್ಪೂನಷ್ಟು ಅಚ್ಕಾರದ ಪುಡಿ ಹಾಕಿದ್ದೀವಿ. ನೀವು ಬೇಕಾದ್ರೆ ಒಂದು ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಬೋದು. ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು. ಹಾಗೂ ಬಸ್ಸಾರು ರುಚಿ ಹೆಚ್ಚಿಸಲು ಹಾಗೂ ಸ್ವಲ್ಪ ಗಟ್ಟಿ ಬರೋಕ್ಕೆ ರುಬ್ಬಬೇಕಾದ್ರೆ ಜಾರಿಗೆ ನೀವು ಒಂದು ಸ್ವಲ್ಪ ಗಸಗಸೆ ಹಾಗೂ ಕಡಲೆಪಪ್ಪು ಹಾಕ್ಕೊಳ್ಳಿ. ಬೇಳೆ ಕೂಡ 3/4 ಭಾಗ ಚೆನ್ನಾಗಿ ಬೆಂದಿದೆ. 1 ಟೇಬಲ್ ಸ್ಪೂನ್ ಆಗೋಷ್ಟು ಬೇಳೆ ಕೂಡ ರುಬ್ಬಬೇಕಾದ್ರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಬೇಳೆ ರುಬ್ಬಾಕೋದ್ರಿಂದ ಸಾರಿನ ರುಚಿ ಹೆಚ್ಚುತ್ತೆ. ಮಿಕ್ಕಿದ್ದ ಬೇಳೆಗೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಈಗ ಹೊನಗನೆ ಸೊಪ್ಪನ್ನು ಹಾಕೋಣ. ಹೊನಗನೆ ಸೊಪ್ಪು ಔಷಧಿ ಗುಣಗಳಿಗೆ ಪ್ರಖ್ಯಾತಿ. ಇದರಲ್ಲಿ ಪ್ರೋಟೀನು, ಕಬ್ಬಿಣಾಂಶ, ನಾರಿನಂಶ ಜಾಸ್ತಿ ಇದೆ. ಮಧುಮೇಹಿಗಳಿಗೆ ತುಂಬ ಒಳ್ಳೆಯ ಆಹಾರ ಇದು. ಈ ಸೊಪ್ಪಿನ ಸೇವನೆಯಿಂದ ರಕ್ತದೊತ್ತಡನೂ ನಿಯಂತ್ರಣದಲ್ಲಿ ಇಟ್ಕೊಳ್ಬೋದು. ನೋಡಿ, ಒಂದು 5ರಿಂದ 8 ನಿಮಿಷ ಮುಚ್ಚಳ ಮುಚ್ಚಿ ಉಪ್ಪು ಮತ್ತು ಬೇಳೆ ಜೊತೆ ಬೇಯಿಸಿದ್ರೆ ಸೊಪ್ಪು ಬೆಂದಿರುತ್ತೆ. ಯಾಕಂದರೆ ತುಂಬ ಎಳೆ ಸೊಪ್ಪಲ್ಲ, ಇದು ಜಾಸ್ತಿ ಹೊತ್ತು ತಗೊಳ್ಳಲ್ಲ. ಸೊಪ್ಪೆಲ್ಲ ಬೆಂದಾದಮೇಲೆ ಈಗ ನೀರು ಮತ್ತು ಸೊಪ್ಪನ್ನ ಬೇರ್ಪಡಿಸೋಣ. ಮಸಾಲೆ ಕೂಡ ಇವಾಗ ರುಬ್ಬಾಗಿದೆ. ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಾವು ಸೊಪ್ಪನ್ನ ಬಸ್ತಿರ್ತೀವಲ್ಲ ನೀರು, ಅದೇ ನೀರನ್ನ ಹಾಕ್ಕೊಬೇಕು ಮಸಾಲೆಗೆ. ನೋಡಿ, ಈ ಬಸ್ಸಾರು ಮಸಾಲೆ ನಾವು ಯಾವುದೇ ಸೊಪ್ಪು ಉಪಯೋಗಿಸ್ಕೊಂಡ್ರೂ ಒಂದೇ ಥರ ಮಸಾಲೆ ರುಬ್ತೀವಿ. ಆದರೆ ಪ್ರತಿಯೊಂದು ಸೊಪ್ಪಿನಲ್ಲೂ ಅದರದೇ ಆದ ಆರೋಗ್ಯ ಸತ್ವಗಳು ಹಾಗೂ ರುಚಿ ಇರುತ್ತೆ. ನುಗ್ಗೆ ಸೊಪ್ಪು ಬಸ್ಸಾರು ಮಾಡ್ಬೋದು, ಅರವೆ ಸೊಪ್ಪು, ದಂಟಿನ ಸೊಪ್ಪು, ಹೀಗೆ ಹೊನಗನೆ ಸೊಪ್ಪು. ನೀವು ಯಾವ ಸೊಪ್ಪಿನಲ್ಲಿ ಬಸ್ಸಾರು ಮಾಡ್ತೀರಾ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಒಂದು 15 ನಿಮಿಷ ಮಸಾಲೆ ಬೇಳೆ ನೀರಿನಲ್ಲೆಲ್ಲ ಚೆನ್ನಾಗಿ ಕುದಿ ಬಂದಮೇಲೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಹುಣಸೆ ರಸ ಹಾಕಿ. ಉಪ್ಪು ಬೇಕಂದರೆ ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಬೇಳೆ ನೀರಿನಲ್ಲೇ ನಾವು ಆಗಲೇ ಉಪ್ಪು ಹಾಕಿದ್ದೀವಿ. ಬಸ್ಸಾರಿಗೆ ಚಟಪಟ ಅಂತ ಒಂದು ಒಗ್ಗರಣೆ ಹಾಕೋಣ ಬನ್ನಿ. ಸ್ವಲ್ಪ ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಬಾಡಿಸಿ ನಂತರ ಕರಿಬೇವಿನ ಸೊಪ್ಪು ಹಾಕಬೇಕು. ಒಗ್ಗರಣೆ ಅಂತೂ ಸಖತ್ತಾಗಿ ಬಂದಿದೆ. ಇವಾಗ ಸಾರಿಗೆ ಒಗ್ಗರಣೆ ಬೆರೆಸೋಣ. ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈ ಬಸ್ಸಾರು ಕಾಂಬಿನೇಷನ್ ಅಂತೂ ಸಖತ್ತಾಗಿರುತ್ತೆ. ಅದು ಅನ್ನಕ್ಕಿಂತೂ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೂ ಸೂಪರು. ನೀವು ಹೊನಗನೆ ಸೊಪ್ಪಿನ ಯಾವ ಅಡುಗೆಗಳನ್ನ ಮಾಡ್ತೀರಾ ಅಂತ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಿಸಿ ಬಿಸಿ ರುಚಿಯಾದ ಹೊನಗನೆ ಸೊಪ್ಪಿನ ಬಸ್ಸಾರಂತೂ ತಯಾರಾಯಿತು. ಇವಾಗ ಸೊಪ್ಪಿಗೆ ಒಂದು ರುಚಿಕರವಾದ ಒಗ್ಗರಣೆ ಹಾಕೋಣ ಬನ್ನಿ. ಮೊದಲನೇದಾಗಿ ಬಾಣಲಿಲಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಹಾಕಿ, ರುಚಿಗೆ ತಕ್ಕನಷ್ಟು ಒಣಮೆಣಸಿನ್ಕಾಯಿ ಹಾಕಿ, ಹಾಗೆ ಸಣ್ಣದಾಗಿ ಹೆಚ್ಚಿರೋ ಅಂಥ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಪ್ರಮಾಣ ಜಾಸ್ತಿ ಇದ್ದರೂ ಪರವಾಗಿಲ್ಲ, ಪಲ್ಯ ರುಚಿಯಾಗಿರುತ್ತೆ. ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ, ಜಾಸ್ತಿ ಹಾಕಬೇಡಿ, ಯಾಕಂದರೆ ನಾವು ಸಾರು ಬೇಯಿಸ್ಬೇಕಾದ್ರೂ ಸೊಪ್ಪಿಗೆ ಉಪ್ಪು ಹಾಕಿದ್ವಿ. ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದಾಗ ಈಗ ಸೊಪ್ಪನ್ನ ಅದ್ರ ಜೊತೆ ಬೆರೆಸೋಣ. ಒಂದು 2ರಿಂದ 3 ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೊಬೋದು. ಕೊನೆಯದಾಗಿ ಹಸಿ ಕಾಯಿ ತುರಿ ಹಾಕಿ ಮುದ್ದೆ ಜೊತೆ ಸವಿಯಿರಿ. ಹೊನಗನೆ ಸೊಪ್ಪಿನ ಬಸ್ಸಾರು ಮುದ್ದೆ ಮತ್ತು ಅನ್ನದ ಜೊತೆ ಸವಿದಿದ್ದಾಯಿತು. ಮುಂದೆ ಇವಾಗ ಉಪ್ಸಾರು ನೋಡೋಣ ಬನ್ನಿ.
ಈ ಹಚ್ಚು ಹಸಿರಾಗಿರೋ ಎಳೆ ಸೊಪ್ಪಿಂದ ಇವಾಗ ಖಾರ ಉಪ್ಪೆಸರು ಮಾಡೋಣ ಬನ್ನಿ. ಮೊದಲನೇದಾಗಿ 1 ಕಪ್ ತೊಗರಿಬೇಳೆನ ಕುಕ್ಕರ್ನಲ್ಲಿ 3/4 ಭಾಗ ಬೇಯಿಸ್ಕೊಬೇಕು. ಈ ಅಡುಗೆ ತುಂಬ ಸುಲಭ ಹಾಗೂ ಸರಳ, ಆದರೆ ಹೊನ್ಗನೆ ಸೊಪ್ಪಿನಲ್ಲಿರೋ ಔಷಧಿ ಗುಣಗಳು ಮಾತ್ರ ಹೇರಳವಾಗಿದೆ. ಕಣ್ಣು, ಕೂದಲು, ಚರ್ಮದ ಸಮಸ್ಯೆಗೆ ಈ ಹೊನಗನೆ ಸೊಪ್ಪು ಒಂಥರ ರಾಮಬಾಣ. ಬೇಳೆ ಪರ್ಫೆಕ್ಟಾಗಿ 3/4 ಭಾಗ ಬೆಂದಿದೆ. ಬೇಯಿಸಿರೋ ಬೇಳೆನ ಒಂದು ದೊಡ್ಡ ಪಾತ್ರೆಗೆ ಹಾಕಿ ಅದ್ರ ಜೊತೆ ಒಂದು ಸ್ವಲ್ಪ ನೀರು ಕೂಡ ಬೆರೆಸಿ, ಸೊಪ್ಪು ಹಾಕಿ ಬೇಯಿಸ್ತೀವಲ್ಲ ಅದಕ್ಕೋಸ್ಕರ ನೀರು ಹಾಕಬೇಕಾಗತ್ತೆ. ಸೊಪ್ಪನ್ನು ಒಂದು 2-3 ಸಲ ಚೆನ್ನಾಗಿ ತೊಳೆದಾಗಿದೆ. ಇದನ್ನೇನು ಸಣ್ಣದಾಗಿ ಹೆಚ್ಚೋದು ಬೇಕಾಗಿಲ್ಲ, ಯಾಕಂದರೆ ನಾವು ಇದನ್ನು ಕಟ್ ಮಾಡಬೇಕಾದ್ರೆ ಚಿಕ್ಕದಾಗಿ ಕಟ್ ಮಾಡಿದ್ದೀವಿ. ಉಪ್ಸಾರು ಖಾರನ ಹೊರಳ್ಕಲ್ನಲ್ಲಿ ರುಬ್ಬಿ ಹೇಗೆ ಮಾಡೋದು ಅನ್ನೋದನ್ನ ನಮ್ಮ ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ವಿಡಿಯೋನ ತಪ್ಪದೇ ನೋಡಿ. ಒಂದು 1/4 ಟೀ ಸ್ಪೂನಷ್ಟು ಖಾರ ಹಾಕಿ ಅದ್ರ ಜೊತೆ ರುಚಿಗೆ ತಕ್ಕನಷ್ಟು ಉಪ್ಪು ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಯಕ್ಕೆ ಬಿಡಿ ಬೇಳೆನ. ಬೇಳೆ ನೀರು ಚೆನ್ನಾಗಿ ಕುದಿ ಬಂದಮೇಲೆ ಹೊನ್ಗನೆ ಸೊಪ್ಪನ್ನ ಸೇರಿಸೋಣ. ಹಿರಿಯರು ಹೇಳ್ದಂಗೆ ಕೈ ಕೆಸರಾದರೆ ಬಾಯಿ ಮೊಸರು. ಹಾಗೆ ನೋಡಿ, ನಾವು ಕಷ್ಟಪಟ್ಟು ಬೆಳೆದಿರೋ ಸೊಪ್ಪಿನಿಂದ ಅಡುಗೆ ಮಾಡಿ ತಿಂದರೆ ನಮ್ಮ ಮನಸ್ಸಿಗೂ ಎಷ್ಟು ಖುಷಿ ಹಾಗೂ ನಮ್ಮ ದೇಹನೂ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿ ಇಟ್ಕೊಬೋದು. ಮುಚ್ಚಳ ಮುಚ್ಚಿ ಒಂದು 5ರಿಂದ 10 ನಿಮಿಷ ಲೋ ಫ್ಲೇಮ್ನಲ್ಲಿ ಸೊಪ್ಪನ್ನ ಬೇಯಿಸ್ಕೊಬೇಕಾಗತ್ತೆ. ಹೊನ್ಗನೆ ಸೊಪ್ಪಿಂದ ಪಲ್ಯ ಹಾಗೂ ಬಸ್ಸಾರು ಮಾಡಿದ್ರೂ ತುಂಬ ರುಚಿ ಇರುತ್ತೆ. ಹಾಗೂ ನೋಡಿ, ಈ ಸೊಪ್ಪಿನಲ್ಲಿ ಕಬ್ಬಿಣಾಂಶ ಜಾಸ್ತಿ ಇದೆ, ಪ್ರೋಟೀನ್ ಅಂಶ ಕೂಡ ಜಾಸ್ತಿ ಇದೆ. ಸೊಪ್ಪು ಬೆಂದಾಗಿದೆ. ಈಗ ನೀರು ಮತ್ತು ಸೊಪ್ಪನ್ನ ಬೇರ್ಪಡಿಸೋಣ. ನೋಡಿ, ಇದು ಪಕ್ಕಾ ಹಳ್ಳಿ ಶೈಲಿಯ ಉಪ್ಸಾರು. ಸಾರು ನೀರಾಗೇ ಇರುತ್ತೆ. ಅದಕ್ಕೆ ಖಾರ ಬೇರಿಸ್ಕೊಂಡು ಮುದ್ದೆ ಜೊತೆ ತಿಂದರೆ ಎಷ್ಟು ರುಚಿಯಾಗಿರುತ್ತೆ. ಬೇಳೆ ಅಥವಾ ಕಾಳು ಸೊಪ್ಪಿಗಿಂತ ಕಮ್ಮಿ ಇರಬೇಕು, ಯಾಕಂದರೆ ನಮಗೆ ಸೊಪ್ಪಿನ ರುಚಿ ಜಾಸ್ತಿ ಸಿಗಬೇಕು. ಸೊಪ್ಪಿನ ಒಗ್ಗರಣೆನ ಬಸ್ಸಾರಿನಲ್ಲಿ ಹೇಗೆ ಮಾಡಿದ್ವಿ, ಈರುಳ್ಳಿ ಮತ್ತು ಕಾಯಿ ತುರಿ ಹಾಕಿ ಇಲ್ಲಿ ಕೂಡ ಹಾಗೆ ಒಗ್ಗರಣೆ ಹಾಕಬೇಕು. ಇದೇ ಥರ ಉಪ್ಸಾರನ್ನ ನಾವು ನುಗ್ಗೆ ಸೊಪ್ಪು, ದಂಟಿನ ಸೊಪ್ಪು, ಕೀರೆ ಸೊಪ್ಪಿನಲ್ಲೂ ಮಾಡ್ಬೋದು. ಆದರೆ ಪ್ರತಿಯೊಂದು ಸೊಪ್ಪು ಅದರದೇ ಆದ ವಿಶೇಷ ಗುಣಗಳಿವೆ. ಬಿಸಿ ಬಿಸಿ ಮುದ್ದೆ ಜೊತೆ ಹೊನ್ಗನೆ ಸೊಪ್ಪು, ನಿಂಬೆಹಣ್ಣು ಹಾಕ್ಕೊಂಡು ಉಪ್ಸಾರು ತಿಂತಾ ಇದ್ದರೆ ಒಂದಲ್ಲ 2 ಮುದ್ದೆ ಮುರಿಬೋದು. ನೀವೇನಂತೀರ ಸ್ನೇಹಿತರೆ? ನಮ್ಮ ಚಾನೆಲ್ನ ಹೀಗೆ ಸಬ್ಸ್ಕ್ರೈಬ್ ಮಾಡಿ.